ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಾವು ನೋಡೋ ಟಾಪಿಕ್ ಏನಂದರೆ ಲೀಗಲ್ ನೋಟಿಸ್. ಈ ಲೀಗಲ್ ನೋಟಿಸ್ ಯಾವಾಗ ಬರುತ್ತೆ, ಏಂತಕ್ಕೆ ಬರುತ್ತೆ? ಲೀಗಲ್ ನೋಟಿಸ್ ಬಂದ್ಬಿಟ್ಟು ಇವಾಗ ಸಪೋಸ್ ನಾವು ಪರ್ಸ್ನಲ್ ಲೋನ್, ಕ್ರೆಡಿಟ್ ಕಾರ್ಡ್, ಬಿಸ್ನೆಸ್ ಲೋನ್, ವೆಹಿಕಲ್ ಲೋನ್ ಈ ಥರ ಲೋನ್ಸ್ಗಳು ತೊಗೊಂಡಿದ್ದಾಗ ನಮ್ಮ ಸಿಚುವೇಶನ್, ಮನೆಯ ಪರಿಸ್ಥಿತಿಯಿಂದ ನಮಗೆ ಕಟ್ಟಕ್ಕಾಗಿರಲ್ಲ ಆ ಲೋನ್. ಸೊ ಲೋನ್ ಕಟ್ಟಕ್ಕಾಗದೇ ಇರೋ ಸಮಯದಲ್ಲಿ ಬ್ಯಾಂಕ್ನವರು ನಮಗೆ ಕಳಿಸುವುದೇ ಲೀಗಲ್ ನೋಟಿಸ್. ಮತ್ತು ನಮಗೆ ಲೀಗಲ್ ನೋಟಿಸ್ ನಾವು ಅವರು ಬ್ಯಾಂಕ್ ಸೈಡಿಂದ ನಮಗೆ ಬಂದಿದ ತಕ್ಷಣ ನಾವು ಹೆದರ್ಕೋತೀವಿ. ಅಯ್ಯೋ ಲೀಗಲ್ ನೋಟಿಸ್ ಬಂದ್ಬಿಡ್ತು, ನಮಗೆ ಇನ್ನೇನು ಜೀವನವೇ ಹೋಯಿತು, ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಜೈಲಿಗೆ ಹಾಕ್ತಾರೆ, ಈ ಥರ ಎಲ್ಲ ನಾವು ಕೋರ್ಟಿಗೆ ಹೋಗಬೇಕು, ಕೇಸ್ ಮಾಡಬೇಕು, ಈ ಥರ ಎಲ್ಲ ನಮಗೆ ಒಂದು ಏನು ಹೇಳೋದು ಥಿಂಕಿಂಗ್ ಥಾಟ್ಸ್ ಬಂದುಬಿಡುತ್ತೆ. ಈ ಥರ ಎಲ್ಲ ಮಾಡ್ಕೋಬೇಡಿ ಫ್ರೆಂಡ್ಸ್. ಲೀಗಲ್ ನೋಟಿಸ್ ಏನೂ ಇಲ್ಲ. ಇದು ಬಂದರೆ ನಾವು ಒಂದು ಒಳ್ಳೆ ಲಾಯರ್ನ ನೋಡಿ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಸಜೆಷನ್ ತೊಗೋಬೇಕು. ಈ ಥರ ನಮಗೆ ನೀವು ಬ್ಯಾಂಕಿಂದ ಲೋನ್ ತೊಗೊಂಡಿದ್ರು ಸರಿ, ನೀವು ಅಪ್ಲಿಕೇಶನಿಂದ ಲೋನ್ ತೊಗೊಂಡಿದ್ರು ಸರಿ, ಈ ಲೀಗಲ್ ನೋಟಿಸ್ ಅನ್ನೋದು ಬಂದೇ ಬರುತ್ತೆ. ಈ ಲೀಗಲ್ ನೋಟಿಸ್ ಬಂದಾಗ ನೀವೇನು ಮಾಡಬೇಕಂದ್ರೆ ಲಾಯರ್ ಹತ್ರ ಅಪ್ರೋಚ್ ಮಾಡಬೇಕು. ಅವರ ಗೈಡೆನ್ಸ್ ಪ್ರಕಾರ ಈ ಲೀಗಲ್ ನೋಟಿಸ್ಗೆ ನೀವು ರಿಪ್ಲೈ ನೋಟಿಸ್ ಕೊಡಬೇಕು ಬ್ಯಾಂಕ್ಗೆ. ಈ ಥರ ನೀವು ನಮಗೆ ಕಟ್ಟೋಕ್ಕಾಗಿಲ್ಲ, ನಮ್ಮ ಪರಿಸ್ಥಿತಿ ಹೀಗಿದೆ, ನಮಗೆ ಸ್ವಲ್ಪ ಟೈಮ್ ಬೇಕು, ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೂ ನಮಗೆ ಕಟ್ಟೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಈ ಥರ ಇದೆ, 1 ವರ್ಷ ಟೈಮ್ ಬೇಕು, 6 ತಿಂಗಳು ಟೈಮ್ ಬೇಕು, ಈ ಥರ ನಾವು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು, ರಿಪ್ಲೈ ಮಾಡಬೇಕು, ನಮ್ಮ ಪರಿಸ್ಥಿತಿನ ಅವ್ರಿಗೆ ತಿಳಿಸ್ಬೇಕು. ನಾವು ಕಟ್ಟದೇ ಹೋದಾಗ ನಮ್ಮ ಕ್ರೆಡಿಟ್ ಸ್ಕೋರ್ ಬಂದ್ಬಿಟ್ಟು ಡೌನ್ ಆಗೇ ಆಗುತ್ತೆ. ಅದು ನೀವು 1 ದಿನ ಕಟ್ಟಿಲ್ಲ ಅಂದರೂ ಸರಿ, 10 ದಿನ ಕಟ್ಟಿಲ್ಲ ಅಂದರೂ ಸರಿ, 10 ತಿಂಗಳು ಕಟ್ಟಿಲ್ಲ ಅಂದರೂ ಸರಿ, ಇದಂತೂ ಗ್ಯಾರಂಟಿ ನಮ್ಮ ಕ್ರೆಡಿಟ್ ಸ್ಕೋರ್ಸ್ ಬಂದ್ಬಿಟ್ಟು ಕಡಿಮೆ ಆಗೇ ಆಗುತ್ತೆ. ನಾವು ಇನ್ನೆಲ್ಲೂ ಲೋನ್ ತೊಗೊಳಕ್ಕೆ ಆಗದೇ ಇರೋ ಪರಿಸ್ಥಿತಿ ಆಗುತ್ತೆ. ಸೊ ಈ ಥರ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ, ನೋಡಿ ಫ್ರೆಂಡ್ಸ್, ಈಗ ನೀವು ಒಂದು ಪರ್ಸ್ನಲ್ ಲೋನ್ ತೊಗೊಂಡಿರ್ತೀರ. ಈ ಪರ್ಸ್ನಲ್ ಲೋನ್ ತೊಗೊಂಡಿದ್ದಾಗ ನಿಮಗೆ ಕಟ್ಟೋಕ್ಕಾಗಿಲ್ಲ, ಒಂದು 5 ದಿನದಲ್ಲಿ ನಿಮಗೆ ಬ್ಯಾಂಕಿಂದ ಕಾಲ್ ಬರುತ್ತೆ, ಯಾವಾಗ ಕಟ್ತೀರಾ, ಏನಾಯಿತು, ಏನು ಸಿಚುವೇಷನಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಹೇಳ್ತಾರೆ. ಮತ್ತು ಅವರು ಡೇಟ್ ಕೇಳ್ತಾರೆ, ಯಾವ ಡೇಟಲ್ಲಿ ನೀವು EMIನ ಪೇ ಮಾಡ್ತೀರಾ. ನೋಡಿ, ಫುಲ್ EMI ನೀವು ಪೇ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನನಗೆ ಸ್ವಲ್ಪ ಅಮೌಂಟ್ ಪೇ ಮಾಡಿ ಅಂತ ನಿಮಗೆ ಕೇಳ್ತಾರೆ. ಲಾಸ್ಟ್ ಮಿನಿಟ್ ತನಕ ಅವ್ರು ನಿಮ್ಮನ್ನು ಬಿಡೋದೇ ಇಲ್ಲ ಫ್ರೆಂಡ್ಸ್. ರಿಕವರಿ ಏಜೆಂಟ್ಸ್ ಬರ್ತಾರೆ, ಮನೆ ಹತ್ರ ಬರ್ತಾರೆ, ಬಂದು ನಿಂತ್ಕೋತಾರೆ. ಅರ್ಧ ಗಂಟೆ 1 ಗಂಟೆ ಆದರೂ ಸಹ ಮನೆ ಹತ್ರನೇ, ಬಾಗ್ಲ ಹತ್ರನೇ ನಿಂತ್ಕೋತಾರೆ, ಬೀದಿಯಲ್ಲಿ ನಿಂತ್ಕೋತಾರೆ. ನಮಗೆ ಅದು ತುಂಬ ಅಸಹ್ಯ ಆಗುತ್ತೆ ಫ್ರೆಂಡ್ಸ್. ನಾವು ಲೋನ್ ತೊಗೊಂಡ್ಬಿಟ್ಟಿದ್ದೀವಿ, ನಾವು ಇದನ್ನೆಲ್ಲ ಇದು ಮಾಡಲೇಬೇಕು ಅಲ್ವಾ. ಈಗ ನಾವು ಲೋನ್ ತೊಗೊಂಡಿಲ್ಲ ಅಂದರೆ